ಪ್ರಿಲಿಮ್ಸ್ ಹತ್ರ ಬಂದಿದೆಯಲ್ಲ ಸರ್, 3 to 4 days ಇದೆ. ಎಷ್ಟೋ ಮಾಕ್ ಟೆಸ್ಟ್ ಕೊಟ್ಟರು ನಮಗೆ ಆಂಗ್ಸೈಟಿ ಅನ್ನೋದು ಹೋಗ್ತಾ ಇಲ್ಲ ಸರ್. ಹೌ ಟು ವಿ ಓವರ್ಕಮ್ ದಿಸ್? ಸಿ ಫಸ್ಟ್ ಆಫ್ ಆಲ್ ಆಂಗ್ಸೈಟಿ ಅನ್ನೋದು ಏನಿದೆಯಲ್ಲ ನಿಮಗೆ ಮಾತ್ರ ಅಲ್ಲ, ಅದು ಎಲ್ರಿಗೂ ಆಗ್ತಾ ಇರುತ್ತೆ. UPSC ಆಸ್ಪಿರೆಂಟ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರಲ್ಲ ಅವ್ರಿಗೆ ಎಲ್ರಿಗೂ ಆಂಗ್ಸೈಟಿ ಆಗ್ತಾನೆ ಇರುತ್ತೆ. ಸೊ ಇದು ಕಾಮನ್ನು. ಸೊ ನೀವು ನನಗೆ ಮಾತ್ರ ಆಗ್ತಾ ಇದೆ ಅಂತೇಳಿ ಭಯ ಪಡಬಾರ್ದು, ಇದು ಎಲ್ರಿಗೂ ಆಗುತ್ತೆ ಈ ಮೂಮೆಂಟಲ್ಲಿ. ಓಕೆ, ಸೊ ಇದು ಫಸ್ಟ್ ತಿಳ್ಕೊಳ್ಳಿ. ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಆಂಗ್ಸೈಟಿ ಟ್ಯಾಕಲ್ ಮಾಡೋದಕ್ಕೆ ಟ್ರೈ ಟು ಸಾಲ್ವ್ ದ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಓಕೆ, ಗೇನ್ ದ ಕಾನ್ಫಿಡೆನ್ಸ್ ಬೈ ಸಾಲ್ವಿಂಗ್ ದ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಓಕೆ, ಥರ್ಡ್ ಒನ್ನು ಲಿವಿಂಗ್ ಇನ್ ದ ಪ್ರೆಸೆಂಟ್. ಇದನ್ನ ಕಲಿಬೇಕು ನೀವು. ಇವಾಗಿನ ಮಾತ್ರ ಫ್ಯೂಚರ್ ಎಕ್ಸಾಮ್ ಇದೆ ಸಂಡೇ, ಅದು ಹೆಂಗಿರುತ್ತೋ ಏನೋ ಕ್ವಶನ್ ಪೇಪರ್ ಅಂತ ಫ್ಯೂಚರಲ್ಲಿ ಬದುಕೋ ಬದಲು ಯು ಶುಡ್ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಸೊ ಇಷ್ಟು ಮಾಡಿದ್ರೆ ನಿಮಗೆ ಆಂಗ್ಸೈಟಿ ಅನ್ನೋದು ಬರೋದಿಲ್ಲ. ಆ್ಯಂಡ್ ಇದಾದ್ಮೇಲೂ ಆಂಗ್ಸೈಟಿ ಭಯ ಅನ್ನೋದು ಏನಾದರೂ ಇದ್ದರೆ ಯು ಶುಡ್ ಥಿಂಕ್ ದಟ್ ಇಟ್ ಈಸ್ ವೆರಿ ಕಾಮನ್ ಫಾರ್ ದ ಆಸ್ಪಿರೆಂಟ್ಸ್. ಓಕೆ, ಯಾವಾಗಲಾದ್ರೂ ಭಯ ಮತ್ತು ಆಂಗ್ಸೈಟಿ ಆದರೆ ಯು ಶುಡ್ ಸ್ಮೈಲ್ ಎಟ್ ಇಟ್. ಸೊ ನಿಮ್ಮ ಮನಸ್ಸಲ್ಲೇ ಅದಕ್ಕೆ ಸ್ಮೈಲ್ ಮಾಡಬೇಕು. ಸೊ ಅವಾಗ ನಿಮಗೆ ಆಂಗ್ಸೈಟಿ ಅನ್ನೋದು ಇರೋದಿಲ್ಲ.